इहैकस्थं जगत्कृत्स्नं पश्याद्य सचराचरं मम देहे गुडाकेश यच्चान्यद्द्रष्टुमिच्छसि। इहैकस्थं जगत्कृत्स्नं इहैकस्थं ಕ ಮೇಲೆ ಆಘಾತ ಜಗತ್ಕೃತ್ಸ್ನಂ ಜಗತ್ ಜಗ ಆದ ನಂತರ ವ್ಯಂಜನತ ಜಗತ್ ಕೃತ್ಸ್ನಂ ಕೃತ್ಸ್ನಂ ಶಬ್ದ ಇದೆ ಜಗತ್ ಕೃತ್ಸ್ನಂ ಮೊದಲನೇ ಚರಣ ಇಹೈಕಸ್ಥಂ ಜಗತ್ ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಪಶ್ಯಾದ್ಯ ಪ ಮತ್ತೆ ಯಾ ಮೇಲೆ ಆಘಾತ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ. ಮೂರನೇ ಚರಣದಲ್ಲಿ ಎಲ್ಲಿಯೂ ಆಘಾತಗಳು ಇಲ್ಲ, ಹ್ರಸ್ವ ದೀರ್ಘಗಳ ಮೇಲೆ ಗಮನ ಕೊಡಬೇಕು. ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ದ್ರಷ್ಟುಮಿಚ್ಛಸಿ ಯಚ್ಚಾನ್ಯದ್ ಯಚ್ಚಾ ಯ ಮೇಲೆ ನೈಸರ್ಗಿಕ ಆಘಾತ ಮುಂದೆ ಚಕ್ಕೆ ಚದ್ ಒತ್ತು ಬಂದ ಕಾರಣ ಯಚ್ಚಾನ್ಯದ್ ನ್ಯ ಆದ ನಂತರ ವ್ಯಂಜನದ ಯಚ್ಚಾನ್ಯದ್ ದ್ರಷ್ಟು ದ್ರಷ್ಟು ದ್ರ ಮೇಲೆ ಆಘಾತ ದ್ರಷ್ಟು ಮಿಚ್ಛಸಿ ಮಿ ಮೇಲೆ ಆಘಾತ ಕೊನೆಗೆ ಹ್ರಸ್ವ ಸಿ ಮಿಚ್ಛಸಿ ಯಚ್ಚಾನ್ಯದ್ದ್ರಷ್ಟುಮಿಚ್ಛಸಿ. ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ದ್ರಷ್ಟುಮಿಚ್ಛಸಿ.